ಒಳ್ಳೆ ಡಾಕ್ಟರ್ ಅಂತೇಳಿ ನಮ್ಮ SP ಅವರು ತಿಳಿಸಿದ್ರು. ಸೊ ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದಾರೆ, ಸ್ಕ್ಯಾನ್ ಮಾಡಿದ್ದಾರೆ. ಆತಂಕ ಪಡುವಂತದ್ದು ಏನು ಇಲ್ಲ. ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಏನು ಮೇಜರ್ ಫ್ರಾಕ್ಚರ್ಸ್ ಏನು ಆಗಿಲ್ಲ. ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ರಾಜೇಂದ್ರ ಪ್ರಸಾದ್ ಹತ್ರ. ಸೊ ಬಹಳ ನೋವು ಅನ್ನೋದು ಮಾತ್ರ ಹೇಳ್ತಾ ಇದ್ದಾರೆ. ಮಿಕ್ಕಿದೆಲ್ಲ ಒಂದೆರಡು ದಿನ ಅಷ್ಟಕ್ಕೆ ಸರಿ ಹೋಗ್ತದೆ ಅಂತ ಹೇಳಿದ್ದಾರೆ. ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನಿಸ್ತದೆ. ಯಾಕೆಂದ್ರೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾನೆ. ಪಾಪ ಅವ್ರ ಕುಟುಂಬಕ್ಕೆ ನಾನು ಭೇಟಿ ಮಾಡೋಂತ ಕೆಲಸ ನಮ್ಮ ಮಂತ್ರಿಗಳಿಗೆಲ್ಲ ಕಳಿಸ್ಕೊಡ್ತೀನಿ. ನಾನು ಎಲ್ಲ ಮುಗಿಸ್ಕೊಂಡು ಯಾವತ್ತೂ ಒಂದಿನ ಹೋಗ್ತೀನಿ. ಸೊ ಆದ ಸಾವಿಗೆ ನಾವೆಲ್ಲ ಆ ನೋವಿನಲ್ಲಿ ನಾವೆಲ್ಲ ಇರಬೇಕಾಗ್ತದೆ. ಸೊ ಡ್ರೈವರ್ ಹತ್ರನೂ ಮಾತಾಡಿದೆ. ಡ್ರೈವರ್ಗೂ ಸ್ವಲ್ಪ ಎದೆ ನೋವು ಇತ್ತು ಅಂತ ಹೇಳಿದ್ದಾನೆ. ಅವನು ಹಾಸ್ಪಿಟಲ್ ಇದ್ದಾನೆ. ದೇವಸ್ಥಾನಕ್ಕೆ ಹೋಗಿದ್ರು. ಮಧ್ಯದಲ್ಲಿ ಗಾಡಿ ಅಡ್ಡ ಬಂದ್ಬಿಟ್ಟ ಅಂತ ಓಡಿಸ್ತಾ ಇದ್ದವನು ಹೇಳಿದ್ದಾನೆ. ಡ್ರೈವರ್ ಹೇಳಿದ ನಂತರ ಸೊ ಆಗಿದೆ. ಪಾಪ ಸತ್ತವನು ಬಹಳ ಯಂಗ್ಸ್ಟರ್ಸ್, ಯುವಕ ಆಗಬಾರ್ದಾಗಿತ್ತು. ಸೊ ರಾಜೇಂದ್ರ ಪ್ರಸಾದ್ ಆರೋಗ್ಯಕರವಾಗಿದ್ದಾರೆ. ಇನ್ನ ಒಂದೆರಡು ದಿನ ಟೈಮ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲ ಮಾಡ್ತೀವಿ ಬಿಡಿ ಅದನ್ನ. ಅವ್ರಿಗೆ ಹಾಸ್ಪಿಟಲ್ ನಾನು ಅವ್ರಿಗೆ ಹೇಳಿದೀನಿ. ಅವರು ಡಾಕ್ಟ್ರು, ಅವ್ರ ಮೊದ್ಲಿನೂ ಗೊತ್ತಿತ್ತಂತೆ ರಾಜೇಂದ್ರ ಪ್ರಸಾದ್ಗೆ ಟ್ರೀಟ್ ಮಾಡಿದಂತೆ. ಸೊ ಅವರ ಕಂಟ್ರೋಲ್ ಎಲ್ಲ ಇಟ್ಕೊಡಿ ಅಂತ ಹೇಳಿದ್ವಿ. ತಿರ್ಗಾ ನಾಳೆ ಬರ್ತೀನಿ.